ಎಸ್ಐಟಿ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಕೆಯ ಬಳಿಕ ಕೇಂದ್ರ ಸಚಿವ ಜೋಶಿ ಪ್ರತಿಕ್ರಿಯೆ. ಇಲ್ಲಿಯವರೆಗೂ ಕೂಡ ನಡೆದಂತಹ ಎಸ್ಐಆರ್ ಪ್ರಕ್ರಿಯೆ ಏನಿದೆ ಅದನ್ನ ರದ್ದು ಮಾಡಬೇಕು. ಕಾಂಗ್ರೆಸ್ ಹಾಗೂ ಸಿಎಂ ಡಿಕೆ ಶಿವಕುಮಾರ್ ಸೇರಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ದಾಖಲೆ ಸಮೇತ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಕೆ. ಚುನಾವಣಾ ಆಯೋಗದ ಮುಂದೆ ವಿವರವಾಗಿ ಹೇಳಿದ್ದೇವೆ. ದೂರು ಸಲ್ಲಿಕೆಯ ಬಳಿಕ ಕೇಂದ್ರ ಸಚಿವ ಜೋಶಿ ಅವರ ಹೇಳಿಕೆ. ಏನ್ ಹೇಳಿದ್ರು ಕೇಳಿಸ್ಕೊಂಡು ಬನ್ನಿ. NDA ಎಲ್ಲ ಪಾರ್ಟ್ನರ್ಸ್ ನಾನು ಕುಮಾರಸ್ವಾಮಿ ಅವರು, ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಶೋಭಾ ಕರಂದ್ಲಾಜೆ ಅವರು, ಸದಾನಂದ ಗೌಡರು ಮತ್ತು ಎಲ್ಲ ಇತರ ಧುರೀಣರು ಸೇರಿ ನಾವಿವತ್ತು ಚುನಾವಣಾ ಆಯೋಗಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ಕಾಂಗ್ರೆಸ್ಸಿನ ಕುಮ್ಮಕ್ಕಿನಿಂದ ಏನು ಅಕ್ರಮಗಳನ್ನು SIRದಲ್ಲಿ ಮಾಡ್ತಾ ಇದ್ದಾರೆ, ಇದರ ಒಂದು ವಿರುದ್ಧ ಪ್ರತಿಭಟಿಸಿ ಮನವಿಯನ್ನು ಕೊಟ್ಟಿದ್ದೇವೆ. ವಿಶೇಷವಾಗಿ ವಾಟ್ಸಪ್ ಗ್ರೂಪನ್ನು ರಚನೆ ಮಾಡಿ ಸಂತೆ ನಡೀತಿರುವಂಥ ಪ್ರದೇಶದಲ್ಲಿ, ಮದರ್ಸಾದಲ್ಲಿ ಮತ್ತು ಮಸೀದಿಯಲ್ಲಿ ಕಾಂಗ್ರೆಸ್ಸಿನ ಬಹುತೇಕ ಕಡೆ ಇವತ್ತು ಚುನಾಯಿತ ಪ್ರತಿನಿಧಿಗಳೆಲ್ಲ ಕಾಂಗ್ರೆಸ್ಸಿನ ಹಿಂದಿನ ಚುನಾಯಿತ ಪ್ರತಿನಿಧಿಗಳ ಮನೆಯಲ್ಲಿ ಒಂದೇ ಒಂದು ಕಮ್ಯುನಿಟಿಯ ಅಂದರೆ ಮುಸಲ್ಮಾನರ ಲೀಡರ್ಸ್ಗಳ ಕೈಯಲ್ಲಿ ಕೊಟ್ಟು ಆ ಓಣಿಯಲ್ಲಿ ಆ ಒಂದು ಪ್ರದೇಶದಲ್ಲಿ ಆ ಒಂದು ಬೂತ್ನಲ್ಲಿ ಅವರೇ ಹೋಗಿ ಮಾಡ್ಕೊಂಡು ಬರುವಂಗೆ BLA 2ಗಳಿಗೆ BLOಗಳು ಇನ್ಫಾರ್ಮ್ ಮಾಡಬೇಕು. ನಾವು ಇವತ್ತು ಈ ಜಾಗಕ್ಕೆ ಹೋಗ್ತಾ ಇದ್ದೀವಿ, ನೀವು ನಮ್ಮ ಜೊತೆಗೆ ಬರಬಹುದು ಅಂಥೇಳಿ ಯಾವುದೇ ಮಾಹಿತಿ ಕೊಡ್ತಾ ಇಲ್ಲ. ಹಾಗಾಗಿ ಇವತ್ತು ನಾವು ಉನ್ನತ ಮಟ್ಟದ ಡೆಲಿಗೇಷನ್ನು, 3 ಜನ ಕೇಂದ್ರ ಸಚಿವರು, 2 ವಿರೋಧ ಪಕ್ಷದ ನಾಯಕರು ಮತ್ತು ಹಿರಿಯರಾದಂಥ ಕಾರಜೋಳ ಅವರು, ಈ ರೀತಿ ಹಲವು ಪ್ರಮುಖರು ನಾವು ಇವತ್ತು ಬಂದು ಚುನಾವಣಾ ಆಯೋಗಕ್ಕೆ ತೀವ್ರವಾದಂಥ ಆಗ್ರಹವನ್ನು ಮಾಡಿದ್ದೇವೆ. ಮೊದಲನೇದಾಗಿ ಈ ರೀತಿ ಯಾರು ಮಾಡ್ತಾ ಇದ್ದಾರೆ ಅವರನ್ನು ಸುಮಾರು ಉದಾಹರಣೆಗಳಿದ್ದಾವೆ, ಆದರೆ ಗ್ರೇವ್ ವೈಲೆನ್ಸ್ ಆದಂಥ ಮತ್ತು ಉದ್ದಟತನದ ಉತ್ತರವನ್ನು ಕೊಟ್ಟಿರುವಂಥ, ವಾಟ್ಸಪ್ ಗ್ರೂಪ್ ರಚನೆ ಮಾಡಿದಂಥ ಮತ್ತು ಅನೇಕ ಕಡೆ ಸ್ಥಳೀಯ ಶಾಸಕರ ಭಾವಚಿತ್ರವನ್ನು BLAಗಳು ಹಾಕಿ ಪ್ರಚಾರ ಮಾಡ್ತಾ ಇದ್ದಾರೆ. ಇದರೆಲ್ಲದರ ವಿರುದ್ಧ BLOಗಳು ಹಾಕಿ ಅವರ ID ಕಾರ್ಡ್ಗಳಲ್ಲಿ ಸ್ಥಳೀಯ ಶಾಸಕರು ಈ ರೀತಿ ಬೇರೆ ಬೇರೆ ಮುಖಂಡರದ್ದು ಹಾಕಿ ಪ್ರಚಾರ ಮಾಡ್ತಾ ಇರುವಂಥ ಕಂಪ್ಲೇಂಟ್. ಜೋಶಿ ಅವರು ಹೇಳ್ತಾ ಇರುವಂತಹ ವಿಚಾರ ಏನು ಅಂತಂದ್ರೆ, ಇಲ್ಲಿಯವರೆಗೂ ಕೂಡ ನಡೆದಿರುವಂತಹ SIR ಪ್ರಕ್ರಿಯೆ ರದ್ದು ಮಾಡಬೇಕು. ಕಾಂಗ್ರೆಸ್ ಹಾಗೂ ಸಿಎಂ ಡಿಕೆ ಶಿವಕುಮಾರ್ ಸೇರಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ದಾಖಲೆ ಸಮೇತವಾಗಿ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಕೆ ಮಾಡಿದ್ದೇವೆ. ಚುನಾವಣಾ ಆಯೋಗ ಮುಂದೆ ಏನ್ ಡಿಸಿಷನ್ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವು ಸಂಪೂರ್ಣವಾಗಿ ಬದ್ಧರಾಗಿರುತ್ತೇವೆ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಈ ರೀತಿಯಾಗಿ ಮಾತನಾಡಿದ್ದಾರೆ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.